ಬಾಯ್. ಸರಿ ಬಾಯ್ ಸುಷ್ಮಾ. Welcome to Harsha's World. Welcome to Harsha's World. Subscribe. Must subscribe and Yeah. subscribe, like. So, ಇವತ್ತು ಆ್ಯಕ್ಚುಲಿ ಧರ್ಮಸ್ಥಳ ಕಡೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿದ್ದೀವಿ. ನಮ್ಮ ಆಫೀಸಲ್ಲಿ ಒಂದು 4 ಕಾರ್ ಬರುತ್ತೆ. ಸೊ ಅಲ್ಲಿ ನಿಯರ್ ನಮ್ಮ ಕೊಲೀಗು ಹರ್ಷತ್ ಅಂತ. ಸೊ ಅವರ ಮನೆ ಇದೆ. ಧರ್ಮಸ್ಥಳಕ್ಕೆ ಹೋಗಿ ಅವ್ರ ಮನೆ ಹತ್ರ ಸ್ಟೇ ಮಾಡಿ ಅಲ್ಲಿಂದ ನಾವು ತಣ್ಣೀರ್ಬಾವಿ ಬೀಚ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಗೈಸ್, ಲೇಖ ಅವ್ರನ್ನ ಪಿಕ್ ಮಾಡಿದಾಯ್ತು. ಹಾಯ್ ಹೇಳಿ. ನಿಮ್ಮ ಮಕ್ಕ ಕಾಣಿಸ್ತಿಲ್ಲ. ಹತ್ತಿ ಹೋಗೋಣ. ಗೈಸ್, ಅವ್ರ ಹಸ್ಬೆಂಡ್ ಏನು ಹೇಳ್ತಿದ್ದಾರೆ ಅಂದರೆ ಎಲ್ಲರೂ ಕಾರ್ಡ್ ಸಿಕ್ಕರೆ ಕಾಡಲ್ಲಿ ಬಿಟ್ಬಿಟ್ಟು ಬನ್ನಿ ಅಂತಿದ್ದಾರೆ. ಕಾಡಲ್ಲಿ ಬಿಟ್ಟು ಬರೋಕ್ಕಾಗತ್ತಾ? ಹಿಂದಕ್ಕೆ ಅವ್ರೆ ಬಿಟ್ಟು ಬರೋಕ್ಕಾಗತ್ತಾ? ಓಕೆ ಚಲೋ ಗೈಸ್, ಈಗ ಡೈರೆಕ್ಟ್ ಆಫೀಸ್ಗೆ. ಅಣ್ಣ ಇಲ್ಲಿಂದ ಧರ್ಮಸ್ಥಳ ನೀವು ಹೊಡಿತೀರಾ? ನೀವು ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್, ನಾವು ಇವಾಗ ಹೇಳ್ತಿದ್ದೆ ಡ್ರೈವಿಂಗ್. ಬೇಡ ಈ ಚಾಲೆಂಜ್ ಬೇಡ, ನಮ್ಮ ಹೊಸ ಕಾರು ಚಾಲೆಂಜ್ ಬೇಡ. ಬೆಳಿಗ್ಗೆ 4 ಗಂಟೆಗೆ ರೀಚ್ ಮಾಡ್ತಾರಂತೆ ನಮ್ಮ ಹೊಸ ಕಾರು. ಎಸ್, ನೆನ್ನೆಯಿಂದನೂ ನೋಡ್ತಾನೆ ಇದ್ದೀನಿ. ನನ್ನ ಕಾರಿಗೆ ಹಾಕ್ಬೇಡಿ ಏನೋ ಹತ್ತನ, ಆ ಕಡೆಯಿಂದನಾದ್ರೂ ಹತ್ತನ ಅಂತಿದ್ದೆ ಸರ್. ನಾನು ಹಾಕ್ಬೇಡಿ ಇಳಿಯೋಲ್ಲ ಅಂತಾನೆ ಸರ್. ಅವ್ನ ಗಾಡಿಗೆ ಏನಾಗ್ತೀರಾ? ಬೇಕಾಗಿಲ್ಲ ಅವ್ನ ಕಾರಿಗೆ. ಏನು ನಮ್ದೊಂದು ಗಾಡಿನ ಸಹಿತ ಸೋಗ್ಸೋದು ಬೇಡ ಸರ್ ಅವ್ನ ಕಾರಿಗೆ. ಅಚ್ಚಾ ಹೀಗೆ ಇಷ್ಟು ಸ್ನ್ಯಾಕ್ಸು. ಬಾ ಇಲ್ಲು. ಹಾಯ್ ಮೇಡಮ್. ಹಾಯ್ ಹಾಯ್. ಶ್ರೀನಿಕಾ ಇದ್ಯಾರಿದು? ಗೋದಾವರಿ. ಹೇ ಗಾಯ್ಸ್, ಈಗ ಇನ್ನು ಬರಬೇಕು, ಇನ್ನೊಂದಿಬ್ಬರು ಬರಬೇಕು. ಬಂದಮೇಲೆ ನಾವು ಲಗೇಜಸ್ ಇಟ್ಟು ಹೊರಡೋಣ ಗಾಯ್ಸ್. ಬನ್ನಿ, ಆಲ್ಮೋಸ್ಟ್ ಟೈಮ್ ಆಗೋಗಿದೆ. ಲಗೇಜಸ್ ಎಲ್ಲ ಇಟ್ಟು ಇನ್ನೂ 2 ಕಾರ್ ಬರೋಕ್ಕೆ ಪೆಂಡಿಂಗ್ ಇದೆ. ಹೊರಡೋಣ ಬನ್ನಿ. Welcome to Harsha's World. Welcome to Harsha's World. Subscribe. Must subscribe and Yeah. subscribe, like. So, ಇಲ್ಲ ಗೋದಾವರಿ. ಎಲ್ಬೋ ಡ್ರೈವರ್. ಹೇಗಿತ್ತು ನೆಕ್ಸಾನ್ ಆಟೋಮೆಟಿಕ್? ಭಯಂಕರ. ಹೊಸ ಕಾರ್ ಅಲ್ವಾ ಗಾಯ್ಸ್? ಈಗ ಟೀ ಸ್ಟಾಪ್ ಕೊಟ್ಟಿದ್ದೀವಿ. ಇನ್ನೊಂದು ಕಾರ್ ಬರೋದಿದೆ. ಸೊ ಬಂದಮೇಲೆ ಅಗೇನ್ ವಿಲ್ ಸ್ಟಾರ್ಟ್. ಚೆನ್ನಾಗಿದೆ, ಮಸ್ತ್ ಫೀಲ್ ಅಂತಲೇ ಹೇಳ್ಬೋದು. ಇಲ್ಲಿ ಹಿಂದೆ ಒಂದು ಕಾಡಿದೆ. ಮಧುವರು ಹೇಳ್ದಂಗೆ ಕಳಿಸ್ತಾ ಇದೀವಿ. ಹೋಗ್ತೀರಾ? ಸೂರ್ಯ ಸಿಟಿಗೆ ಬರಲ್ವಾ ಮತ್ತೆ? ಏನ್ ಲೆಕ್ಕ ಅವ್ರೆ?
ಗಾಳಿನ ಸಹಿತ ಸೋಗ್ಸಂಗ್ ನಡೆಸಿರೋ ಕಾರಿಗೆ ಗಾಯ್ಸ್ ಫುಲ್ಲು ಫಾಗ್ ಸ್ಟಾರ್ಟ್ ಆಗಿದೆ 2 ಗಂಟೆಗೆ. ಇನ್ನು ಧರ್ಮಸ್ಥಳಕ್ಕೆ ಇನ್ನು 100 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಟೋಲು ಫುಲ್ಲು ಟೋಲ್ ಕಟ್ಟಿನೇ ಸಾಕಾಗೋಯ್ತು. ಬನ್ನಿ ಗಾಯ್ಸ್ ಹೋಗೋಣ. ಗಾಯ್ಸ್ ಅರ್ಲಿ ಮಾರ್ನಿಂಗ್ ಟೈಮ್ ಈಗ 3 ಗಂಟೆ ಆಗಿದೆ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಯ್ತು. ಆಗ್ಲೇ ನಮಗೆ ಈ ರೀತಿ ಜಾಮ್ ಕಂಡು ಬಂದಿದೆ. ಸೊ ವೇಟ್ ಮಾಡಬೇಕು. ಆ್ಯಂಡ್ ರೋಡ್ ಅಂತೂ ತುಂಬ ವರ್ಸ್ಟ್ ಆಗಿದೆ. ರೋಡು ಪ್ಲ್ಯಾನ್ ಮಾಡೋರು ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಬನ್ನಿ. ನೈಟ್ ಡ್ರೈವ್ ಇಸ್ ನಾಟ್ ಸೇಫ್ ಈ ರೋಡಲ್ಲಿ. ರೂಮ್ಗೆ ಒಂದು 4 ಕಿಲೋಮೀಟರ್ ಇದೆ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಮಾಡಿಕೊಂಡು ಮತ್ತೆ ನಾವು ಟೆಂಪಲ್ ಹತ್ರ ಬರೋಣ. ರೋಡೆಲ್ಲ ಸ್ವಲ್ಪ ವೆರಿ ಬ್ಯಾಡ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದ್ವಿ. ಓಕೆ ಎಲ್ಲ ಫ್ರೀ ಟಿಕೆಟ್. ಸೊ ಈಗಷ್ಟೇ ರೀಚ್ ಆಗಿದ್ದೀವಿ. ಗಾಯ್ಸ್ ಈಗಷ್ಟೇ ದರ್ಶನ ಆಯಿತು. ಹೇಗಾಯಿತು ಸರ್? ಚೆನ್ನಾಗಾಯ್ತು ದರ್ಶನ. ಚೆನ್ನಾಗಿತ್ತಲ್ಲ? ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ ಗಾಯ್ಸ್. ಅರ್ಲಿ ಮಾರ್ನಿಂಗ್ ಬಂದರೆ ಒಂದು 6 ಗಂಟೆಗೆಲ್ಲ ಕ್ಯೂಗೆ ಹೋಗ್ಬಿಡಿ. ಒಳ್ಳೆ ದರ್ಶನ ಸಿಗುತ್ತೆ. ಅಲ್ಲಿಂದ ಅದಾದಮೇಲೆ ಸೌತಡ್ಕ, ಶಿಶಿಲ ಈ ಕಡೆ ತುಂಬ ಪ್ಲೇಸಸ್ ಇದೆ. ನೀವು ವಿಸಿಟ್ ಮಾಡಿದ್ರೆ ಮಾಡ್ಬೋದು. ಆ್ಯಂಡ್ ನಾವು ಪ್ಲ್ಯಾನ್ ಮಾಡ್ತಿರೋದು ಮಂಗಳೂರಿಗೆ. ದರ್ಶನ ಹೇಗಾಯಿತು ಬ್ರೋ? ಯಾ ಸೂಪರ್. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ? ಸೌತಡ್ಕ? ಇವಾಗ ಸೂರ್ಯ. ಸೌತಡ್ಕ ಅಲ್ವಾ? ಸೌತಡ್ಕ ಲಾಸ್ಟ್ ಅಲ್ಲ. ನಾನೇನು ಅನ್ಕೊಂಡೆ ಅಂದರೆ ಊಟ ಎಲ್ಲ ಮಾಡ್ಲಿಕ್ಕಿದೆ ಅಲ್ಲಿ ಊಟ. ಸರಿ ಓಕೆ. ಸೊ ಈಗ ಸೂರ್ಯ ಟೆಂಪಲ್ ಹೋಗೋಣ ಬನ್ನಿ. ಈಗಷ್ಟೇ ಸೂರ್ಯ ಟೆಂಪಲ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಕಾರಲ್ಲಿ ಪಾರ್ಕ್ ಆಗಿದೆ. ಎಲ್ಲ ಬರ್ತಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಕಾರ್ ಪಾರ್ಕ್ ಆಯಿತು ಅಂತಂದರೆ ನಾವು ಟೆಂಪಲ್ ವಿಸಿಟ್ನ ಮಾಡ್ತಿದ್ದೀವಿ. ಬನ್ನಿ ಟೆಂಪಲ್ ಒಳಗಡೆ ಫೋನೆಲ್ಲ ಇದ್ದರೆ ತೋರಿಸ್ಕೊಡ್ತೀವಿ. ಏನು ಬ್ರೋ ಏನಕ್ಕೆ ಫೇಮಸ್ಸು? ಹರಕೆ ತೀರ್ಸೋಕ್ಕೆ ಮೇನ್ ಹೇಳಿದ ಮನಸ್ಸಲ್ಲಿ ಏನು ಅನ್ಕೋತೀರ ಅದೆಲ್ಲ ಆಗುವಂಥ ಜಾಗ ಇದು. ಹೌದಾ? ಮನ್ಸಲ್ಲಿ ಏನು ಅನ್ಕೊಂಡ್ರು ಆಗುತ್ತಾ? ಪೀಪಲ್ಸ್ ಬಿಲೀಫ್. ಗೈಸ್ ಕೇಳಿಸ್ಕೊಂಡ್ರಲ್ಲ. ಸೊ ಯಾರಿಗೆ ಏನೇ ಆಸೆ ಇದ್ದರು, ಎಷ್ಟು ದೊಡ್ಡ ಆಸೆ ಇದ್ದರು ವಿಸಿಟ್ ಮಾಡಿ ಹರಕೆ ಕಟ್ಕೊಳ್ಳಿ. ಗಾಯ್ಸ್ ಈ ರೋಡಲ್ಲಂತೂ ಫುಲ್ಲು ಏನಂತಾರೆ ಒಂಥರ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಕಾರ್ ವಾಶ್ ಮಾಡಿಸಿ ಸೌತಡ್ಕದಲ್ಲಿ ಪೂಜೆ ಮಾಡೋಣ ಅಂತ ಪ್ಲ್ಯಾನು. ಬನ್ನಿ, ಯಾಕೆಂದರೆ ಆ ದೇವರ ಒಂದು ಕೃಪೆಯಿಂದಲೇ ನಾವು ಇವತ್ತು ಈ ಸ್ಟೇಜಲ್ಲಿದ್ದೀನಿ ನಾನು. ಸೊ ಯೋಚನೆ ಮಾಡಬಾರ್ದು. ಬನ್ನಿ ವಾಶ್ ಮಾಡಿಸಿ ಮಾಡೋಣ. Powerful people comes from the powerful places. ಕಾರ್ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಊಟಕ್ಕೆ ಬಂದಿದ್ದೀವಿ. ನೋಡ್ಬೋದು ಕ್ಯೂ, ಇಷ್ಟು ದೊಡ್ಡ ಕ್ಯೂ ಇದೆ. ಸರ ಆಗುತ್ತಾ ಏನು ಊಟ?
ಹಾಂ ಆಗುತ್ತೆ ಸರ್ ಊಟ ಮಾಡೋಕ್ಕೆ ಇಲ್ಲಿ ಈ ಜನದಲ್ಲಿ. ಸಾಕು ಬ್ರೋ ನಿಜ ಸಾಕು ಇವಾಗ. ಇಲ್ಲ ಲೇಟ್ ಆಗ್ತದೆ ಪರ್ಪಸ್ ಏನು ಹೇಳ್ಸಿದ್ರು ಮಂತ್ಯ ಚಪ್ಪಲಿಲ್ಲೋ ಬರೀ ಯಾರು ಚಪ್ಪಲಿ ಹಾಕೊಂಡ್ ಬರ್ತಾನೆ ಇಲ್ಲಿ ಚಪ್ಪಲಿ ಸುಮ್ಮನೆ ಯಾಕಿಲ್ಲಿ. ಓ ಯಾರು ಹೇಳಿಲ್ಲ ಅವರೇ ಮಾಡ್ತಾರ ಅವಾಗಿಂದ. ಇಲ್ಲ ಸುಮ್ಮನೆ ನಾವು ಕಾಡಕ್ಕೆ ಕೊಡಲ್ಲ. ನೋಡೋಣ ಗಾಯ್ಸ್, ಹರ್ಷತ್ ಅವ್ರ ಮನೆಯಲ್ಲಿ ಎಲ್ಲ ಚೆನ್ನಾಗಿ ಸ್ಟೇ ಮತ್ತು ಊಟ ಎಲ್ಲ ಆಯಿತು ಆ್ಯಂಡ್ ಬಾಯ್. ಸೊ ಈಗ ನಾವು ಇಲ್ಲಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಡ್ತಿದ್ದೀವಿ ವಯ ಮಡಿಕೇರಿ, ಮೈಸೂರು ಆ್ಯಂಡ್ ದೆನ್ ಬ್ಯಾಂಗ್ಳೂರು. ಸೊ ಹೋಗೋಣ, ಈಗೊಂದು ನದಿಲಿ ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಸ್ನಾನ ಮಾಡೋಕ್ಕೆ. ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ವಿಲ್ ಸ್ಟಾರ್ಟ್ ದ ಜರ್ನಿ. ಓಕೆ, ಸೊ ಈಗ ಇದಕ್ಕೆ ಮುಂಚೆ ಏನು ನೀವು ವೀಡಿಯೋಸ್ ನೋಡ್ತಿದ್ದೀರಾ ಅದು ಅವರ ತೋಟದ ವೀಡಿಯೋ. ಬ್ಯಾಂಗ್ಳೂರಿಂದ ಆಚೆ ಬಂದರೆ ವಿಲ್ ಫೈಂಡ್ ಪೀಸ್. ಏನು ಹೇಳ್ತೀರಕ್ಕ ಬಂದು ಹೀಗಿತ್ತು ಸ್ಟೇ ಎಂಜಾಯಬಲ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಎಲ್ಲರಿಗೂ ಗೊತ್ತಿರೋದೆ, ನೀನು ಟ್ರಿಪ್ ಎಂಡ್ ಆಗ್ತಿದೆ ಅನ್ನೋಷ್ಟರಲ್ಲಿ ಒಂಥರ ಸ್ಯಾಡ್ನೆಸ್ ಅದು ಆಲ್ ಇದ್ದೇ ಇರುತ್ತೆ. ಓಕೆ ಚಲೋ ಹೋಗೋಣ, ನದಿಲಿ ಸ್ನಾನ ಮಾಡಿ ಟೆಂಪಲ್ ವಿಸಿಟ್ ಮಾಡಿಕೊಂಡು ಬರೋಣ. ಈಗ ನಾವು ನದಿ ಹತ್ರ ಸ್ನಾನ ಮಾಡಕ್ಕೆ ಹೊಡ್ತಾ ಇದ್ದೀವಿ. ನಮ್ದೆಲ್ಲ ಸೆಟಪ್ ರೆಡಿ ಆಗಿದೆ. ಸೆಟಪ್ ರೆಡಿ ಆಯಿತು. ಸುಮ್ಮನೆ ಇರೋ. ವೆರಿ ನೈಸ್. ಓಕೆ, ಇಟ್ ವಾಸ್ ಓಕೆ. ನಾನು ಹೇಳಿದ್ದು ನಾಳೆ ನಾನೇನು ಹೇಳ್ತಾ ಇರೋದು, ನೆಕ್ಸ್ಟ್ ಟೈಮು ಇದೇ ಥರ ಪ್ಲ್ಯಾನ್ ಮಾಡಿದಾಗ ಸಕ್ಸಸ್ ಆಗುತ್ತೆ ಅಂತ. ಯಾವಾಗಲೂ ಸಕ್ಸಸ್ ಆಗೇ ಆಗುತ್ತೆ. ಓಕೆ, ಪ್ಲಾನ್ ಮಾಡಿದಾಗ. ಬಟ್ ಶಾರ್ಟ್ ಟೈಮ್ನೆಲ್ಲ ನೀನು ಡಿಸೈಡ್ ಮಾಡ್ತಿಲ್ಲ, ಅದು ಬೇಗ ಆಗುತ್ತೆ. ಲಾಂಗ್ ಟರ್ಮ್ ಪ್ಲಾನ್ ಯಾವಾಗಲೂ ಸಕ್ಸಸ್ ಆಗಲ್ಲ ಜಲ್ದಿ. ಓಕೆ, ಸೊ ಗಾಯ್ಸ್ ಪ್ಲೀಸ್, ನಾಳೆ ಹೊರಡಬೇಕು ಅಂದರೆ ನೆನ್ನೆ ನೈಟ್ ಪ್ಲಾನ್ ಮಾಡ್ಕೊಂಡು ನೋಡಿ, ಎಲ್ಲರೂ ರೆಡಿ ಮಾಡ್ಕೊಂಡು ಹಾಕೊಂಡು ಬಂದ್ಬಿಡಿ ಅಷ್ಟೇ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಣ್ಣ ಚಪ್ಪಲ್ ಕಳ್ಕೊಂಡು ಒದ್ದಾಡ್ತವನೆ ಗಾಯ್ಸ್. ನೋಡೋಕ್ಕಾಗ್ತಾ ಇಲ್ಲ, ನಮ್ಮ ಚಪ್ಪಲಿ ಕೊಡೋಕ್ಕಾಗ್ತಾ ಇಲ್ಲ. ನೋಡೋಕ್ಕಾಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ನಮ್ಮ ಚಪ್ಪಲಿ ಕೊಡೋಕ್ಕಾಗ್ತಾ ಇಲ್ಲ, ಅದೇ ಬಾಧೆ. ಸರಿ, ಓಕೆ. ನಾವು ಫಸ್ಟ್ ಟೈಮ್ ಟ್ರಿಪ್ನಾಗ ಒಂದು 7 ಎಕ್ಸ್ಟ್ರಾ ಇಟ್ಟಿರ್ತೀನಿ. ಓಕೆ, ಇದೇ ಟ್ರಿಪ್ನಾಗ ಇಟ್ಟಿರಿ ನೋಡಲಿ ಟೈಮಿಂಗ್ ಹಿಂಗಾಗತ್ತೆ ಅಂತ. ಸರ್ ನೆನ್ನೆ ಸೌತಡ್ಕದ ಹೆಂಗೆ ಪವಾಡ ಏನಾಯ್ತು? ಕಾರ್ ಪೂಜೆ ಮಾಡಿಸ್ತಾನೆ, ಅಂದರೆ ಮಾಡಿಸ್ಬೇಕು ಅಂತ ಇಟ್ಕೊಂಡಿದ್ದೆ ಅಷ್ಟೇ ಮನಸ್ಸಲ್ಲಿ. ಎಲ್ಲ ಟೈಮ್ ಟು ಟೈಮ್ ಎಲ್ಲ ಸಿಕ್ತು. ಸೆಟ್ ಆಯ್ತು. ವಾಶ್ ಮಾಡೋದು ಸಿಕ್ಕ, ಬಜೆಟಲ್ಲಿ ಸಿಕ್ಕ ಅವನು. ಮನಸ್ಸು ತೃಪ್ತಿ ಆಗೋದು ಅವನು. ಹೌದು, ಮನಸ್ಸು ತೃಪ್ತಿ ಆಗೋಯ್ತು ನನಗೆ. ಗಾಯ್ಸ್
ಕ್ರೇಜಿ ಗಾಯ್ಸ್, ಲೈವಲ್ಲಿ ನೋಡ್ತಾ ಇದೀವಲ್ಲ ಅದೇ ಸ್ಪೀಡಲ್ಲೇ ಓಡಬೇಕು, ಓಡ್ತಿದ್ದಾರೆ ಕೂಡ. ಮುಂದೆ ಬಂದ್ವಿ ಮಡಿಕೇರಿಗೆ ಕರೆಕ್ಟ್. ಗಾಯ್ಸ್, ಈಗ ನಾವು ಒಂದು ಲಾಸ್ಟ್ ಡಿನ್ನರ್ ಸ್ಟಾಪಿಗೆ ಹಾಕಿದ್ದೀವಿ, ಅದು ಆಶೀರ್ವಾದ್ ಗ್ರ್ಯಾಂಡ್ ಅಂತೇಳಿ. ಸೊ ಇನ್ನೊಂದು ಕಾರ್ ಬರೋದಿದೆ, ಆ್ಯಕ್ಚುಲಿ 3 ಕಾರ್ಸ್ ಬಂತು, ಇನ್ನೊಂದು ಕಾರ್ ಇನ್ನೊಂದು 5 ಕಿಲೋಮೀಟರ್ಸ್ ಇದ್ದಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರು ಬಂದಮೇಲೆ ಊಟ ಮಾಡಿಕೊಂಡು ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಸೊ ಆಲ್ಮೋಸ್ಟ್ 1 o'clock ರೀಚ್ ಆಗ್ತೀವಿ. ಮತ್ತು ಅದಾದಮೇಲೆ ನಾಳೆ ಆಫೀಸು ಕೂಡ ಇರುತ್ತೆ. ಎಂಟೈರ್ ಟ್ರಿಪ್ ವೆರಿ ಗುಡ್. ಆ್ಯಂಡ್ ಈ ಒಂದು ವೇ ಏನಿದೆ ಅಂದರೆ ಮಂಗಳೂರಿಂದ ಮೈಸೂರಿಗೆ ವಯಾ ಪುತ್ತೂರು ಆ್ಯಂಡ್ ಮಡಿಕೇರಿ ಸೂಪರ್ ಆಗಿದೆ. ಪಾಪ ರೋಡ್ ಈಸ್ ವೆರಿ ಗುಡ್. ಯಾರಾದರೂ ಬಂದರೆ ನೇಚರ್ನ ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಂಡ್ ದೇ ಫೀಲ್ ದಟ್ ನೇಚರ್. ಬಾಯ್ ಬಾಯ್ ಲೇಖ ಅವರೇ, ಬಾಯ್ ಅರ್ಪಿತಾ, ಬನ್ನಿ ನಾವು ಹೋಗೋಣ. ಗೈಸ್, ಆಲ್ಮೋಸ್ಟ್ ಟೈಮ್ ನೋಡ್ಬೋದು 2:07 ಆಗಿದೆ. ಎಲ್ಲರನ್ನೂ ಡ್ರಾಪ್ ಮಾಡಿ ನಾನೀಗ ಮನೆ ಕಡೆ ಹೊರಟಿದ್ದೀನಿ. ಸೊ ಇಷ್ಟು ಈ ವ್ಲಾಗಲ್ಲಿ ಕವರ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಸಣ್ಣ ಪುಟ್ಟ ತಪ್ಪಿತ್ತು ಅಂತಂದರೆ ಸಜೆಷನ್ ಕೊಡಿ, ಅದನ್ನು ತಗೊಂಡು ಮುಂದೆ ವೀಡಿಯೋಗೆ ಇಂಪ್ರೂವ್ ಮಾಡೋಣ. ಇದರಲ್ಲಿ ಹೈಲೈಟ್ ಯಾವುದು ಅಂತಂದರೆ ಕಂಬಳ. ಸೊ ಅಲ್ಲಿ ಟ್ರಯಲನ್ನು ಓಡಿಸ್ತಾ ಇದ್ರು. ಆ್ಯಕ್ಚುಲಿ ಮೂವಿನಲ್ಲಿ, ಕಾಂತಾರ ಮೂವಿನಲ್ಲಿ ನೋಡಿದ್ದು, ಅದಾದ ನಂತರ ಟ್ರಯಲ್ ಲೈವಲ್ಲಿ ನೋಡಿದ್ವಲ್ಲ. ಸೋ ಮಚ್ ಆಫ್ ಎಫರ್ಟ್ಸ್ ಅವ್ರು ಹಾಕಿದ್ರು, ಅದನ್ನು ಕೂಡ ನೀವು ಈ ವ್ಲಾಗಲ್ಲಿ ನೋಡ್ತೀರಾ. ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಸಿಗಲಿಲ್ಲ. ಸೊ ಅದಾದ ನಂತರ ನಮ್ಮ ಮಹಾಂತೇಶ್ನ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟು ಈಗ ಅರ್ಪಿತಾ ಮತ್ತು ಲೇಖ, ಕಮಲ್ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ನಾನು ಹೊರಟಿದ್ದೀನಿ. ಯಾವುದೇ ಟ್ರಿಪ್ ಆದ್ರೂ ರಿಟರ್ನ್ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಬೇಜಾರಾಗಿ ಆಗುತ್ತೆ. ಸೊ ಇದೇ ಥರ ನೆಕ್ಸ್ಟ್ ಮತ್ತೆ ಟ್ರಿಪ್ ಪ್ಲ್ಯಾನ್ ಮಾಡೋಣ, ಓಡಾಡೋಣ, ಲೈಫ್ನ ಎಂಜಾಯ್ ಮಾಡೋಣ. ಓಕೆ, ಸೊ ಇಷ್ಟನ್ನು ನಾನು ಹೇಳ್ತಾ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಗಾಯ್ಸ್, ಬಾಯ್.